ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಲಂಕಾರ ದೀಪ ಅಳವಡಿಸುತ್ತಿದ್ದಾಗ ವಿದ್ಯುತ್ ಆಘಾತ, ಪುತ್ತಿಗೆ ನಿವಾಸಿ ಯುವಕ ಮೃತ್ಯು. ಲೀಗ್ ನಡೆಸಿದ ಮತ ವಿನಿಮಯದ ವಿರುದ್ಧ ಧರಣಿ, ಎಸ್ಡಿಪಿಐ ಆಶ್ರಯದಲ್ಲಿ. ಕುಮಟಾಜೆಯಲ್ಲಿ ಬಿಜೆಪಿ ಪ್ರವರ್ತಕರ ಬೃಹತ್ ಸಂಗಮ, ಸಿಕೆ ಪದ್ಮನಾಭನ್ ಅವರಿಂದ ಉದ್ಘಾಟನೆ. ಅಭಿವೃದ್ಧಿ ಹೊಂದಿದ ಕೇರಳವೇ ಸರ್ಕಾರದ ಗುರಿ, ಶಾಸಕ ಸಿಎಚ್ ಕುಂಜಂಬು ಹೇಳಿಕೆ. ಪ್ಯಾಲೆಸ್ಟೈನ್ ಐಕ್ಯಮತ ಸಭೆ ಆಯೋಜನೆ, ಎನ್ಎಂಸಿ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ. ವಾರ್ತೆಗಳು ವಿವರವಾಗಿ. ಸೀತಂಗೋಳಿ ಬಳಿಯ ಪುತ್ತಿಗೆಯಲ್ಲಿ ಕಳೆದ ದಿನ ರಾತ್ರಿ ವಿದ್ಯುತ್ ಅವಘಡದಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮೃತರನ್ನು ಪುತ್ತಿಗೆಯ ಆಚಾರಿ ಮೂಲ ನಿವಾಸಿ ರಾಜೇಶ್ ಆಚಾರ್ಯ ಎಂದು ಗುರುತಿಸಲಾಗಿದೆ. ಸೀತಂಗೋಳಿ ಬಳಿಯ ಪುತ್ತಿಗೆಯಲ್ಲಿ ಕಳೆದ ದಿನ ರಾತ್ರಿ ವಿದ್ಯುತ್ ಅವಘಡದಿಂದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಮೃತರನ್ನು ಪುತ್ತಿಗೆಯ ಆಚಾರಿ ಮೂಲ ನಿವಾಸಿ ರಾಜೇಶ್ ಆಚಾರ್ಯ ಎಂದು ಗುರುತಿಸಲಾಗಿದೆ. ದೀಪಾವಳಿ ಆಚರಣೆಗಾಗಿ ರಾಜೇಶ್ ತಮ್ಮ ಮನೆಯ ಅಂಗಳದಲ್ಲಿ ಅಲಂಕಾರಿಕ ದೀಪಗಳನ್ನು ಅಳವಡಿಸುತ್ತಿದ್ದಾಗ ಆಕಸ್ಮಿಕವಾಗಿ ವಿದ್ಯುತ್ ತಗುಲಿತು. ತಕ್ಷಣ ಕುಟುಂಬ ಸದಸ್ಯರು ಆಸ್ಪತ್ರೆಗೆ ಕರೆದೊಯ್ದರೂ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲ. ರಾಜೇಶ್ ವೃತ್ತಿಯಲ್ಲಿ ಬಡಗಿಯಾಗಿ ಕೆಲಸ ಮಾಡುತ್ತಿದ್ದರು. ಮೃತದೇಹವನ್ನು ಕಾಸರಗೋಡು ಜನರಲ್ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದೆ. ಮರಣೋತ್ತರ ಪರೀಕ್ಷೆಯ ನಂತರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು. ಈ ಘಟನೆಯ ಬಗ್ಗೆ ಕುಂಬಳೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮೊಗ್ರಾಲ್ ಪುತ್ತೂರಿನಲ್ಲಿ ಲೀಗ್ ನಡೆಸಿದ ಮತ ವಿನಿಮಯದ ವಿರುದ್ಧ ಎಸ್ಡಿಪಿಐ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಧರಣಿ ಆಯೋಜಿಸಲಾಯಿತು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿಎ ಸವಾದ್ ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರಿನಲ್ಲಿ ಲೀಗ್ ನಡೆಸಿದ ಮತ ವಿನಿಮಯದ ವಿರುದ್ಧ ಎಸ್ಡಿಪಿಐ ಮೊಗ್ರಾಲ್ ಪುತ್ತೂರು ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಧರಣಿ ಆಯೋಜಿಸಲಾಯಿತು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿಎ ಸವಾದ್ ಉದ್ಘಾಟಿಸಿದರು. 3 ಹಂತದ ಪಂಚಾಯತ್ ಚುನಾವಣೆಯ ಸಮಯದಲ್ಲಿ ಮೊಗ್ರಾಲ್ ಪುತ್ತೂರಿನಲ್ಲಿ ಲೀಗ್ ನಡೆಸಿದ ಮತ ವಿನಿಮಯವು ಸಂಘ ಪರಿವಾರದ ಮತ ಅವ್ಯವಹಾರದ ವಿಧಾನವಾಗಿದೆ ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಿಎ ಸವಾದ್ ಹೇಳಿದರು. ಎಸ್ಡಿಪಿಐ ಪಂಚಾಯತ್ ಅಧ್ಯಕ್ಷ ಬಶೀರ್ ಬ್ಲಾರ್ಕೋಡ್ ಧರಣಿಯ ಅಧ್ಯಕ್ಷತೆ ವಹಿಸಿದರು. ಕಾರ್ಯದರ್ಶಿ ಖಲೀಲ್ ಕಲ್ಲಂಗೈ ಸಭೆಯನ್ನು ಸ್ವಾಗತಿಸಿ ಸಮೀರ್ ಆಜಾದ್ ನಗರ್ ಧನ್ಯವಾದವಿತ್ತರು. ಸವಾದ್ ಕಲ್ಲಂಗೈ, ತಾಜುದ್ದೀನ್ ಪುತ್ತೂರ್, ಸುಹೈಲ್ ಎರಿಯಾಲ್, ಮೊಯ್ದೀನ್ ಕುನ್ನಿ, ಜುನೈದ್ ಕುನ್ನಿಲ್, ರಹಮಾನ್ ಆಜಾದ್ ನಗರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಬಿಜೆಪಿ ಕುಮಟಾಜೆ ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಪ್ರವರ್ತಕರ ಬೃಹತ್ ಸಂಗಮ ಆಯೋಜಿಸಲಾಯಿತು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಸಿಕೆ ಪದ್ಮನಾಭನ್ ಉದ್ಘಾಟಿಸಿದರು. ಭಾರತೀಯ ಜನತಾ ಪಕ್ಷ ಕುಮಟಾಜೆ ಪಂಚಾಯತ್ ಕಮಿಟಿ ಆಶ್ರಯದಲ್ಲಿ ಪಾಂಚಜನ್ಯ ಸಾಂಸ್ಕೃತಿಕ ಭವನದಲ್ಲಿ 2020-25ನೇ ಸಾಲಿನ ಪ್ರವರ್ತಕರ ಬೃಹತ್ ಸಂಗಮ ಹಾಗೂ 2020-25ನೇ ಸಾಲಿನ ಜನಪ್ರತಿನಿಧಿಗಳ ಸನ್ಮಾನ ಸಮಾರಂಭ ಆಯೋಜಿಸಲಾಯಿತು. ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಸಿಕೆ ಪದ್ಮನಾಭನ್ ಉದ್ಘಾಟಿಸಿದರು. പഞ്ചായത്ത് തിരഞ്ഞെടുപ്പുകൾ നമ്മുടെ മുമ്പിലേക്ക് വരുന്നത് ഞാൻ പറയാൻ പോകുന്ന പ്രശ്നം അതാണ്. നമ്മുടെ മുമ്പിലുള്ള അടിയന്തര പ്രാധാന്യമുള്ള വിഷയം ഈ പഞ്ചായത്ത് തിരഞ്ഞെടുപ്പുകളാണ്. തിരഞ്ഞെടുപ്പ് നമ്മളെ സംബന്ധിച്ചിടത്തോളം ഒരു കുരുക്ഷേത്ര യുദ്ധം തന്നെയാണ്. കുമ്പടാജെ പഞ്ചായത്തിൽ 13 വാർഡുണ്ടായിരുന്നത് ഇപ്പോൾ വിഭജിച്ച് 16 എന്ന് അധ്യക്ഷ പ്രസംഗത്തിൽ അദ്ദേഹം സൂചിപ്പിച്ചു. ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್, ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸದಸ್ಯ ಎಂ ಸಂಜೀವ ಶೆಟ್ಟಿ, ರಾಜ್ಯ ಸಮಿತಿ ಸದಸ್ಯ ರವೀಶ್ ತಂತ್ರಿ ಕುಂಟಾರು, ಪ್ರಾದೇಶಿಕ ಪ್ರಧಾನ ಕಾರ್ಯದರ್ಶಿ ಸುಧಾಮ ಗೋಸಾಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್, ರಾಜ್ಯ ಪರಿಷತ್ ಸದಸ್ಯ ಹರೀಶ್ ನಾರಂಪಾಡಿ, ಬಿಜೆಪಿ ಬದಿಯಡ್ಕ ಮಂಡಲ ಅಧ್ಯಕ್ಷ ಗೋಪಾಲಕೃಷ್ಣ ಎಂ, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಧರ ಬೆಳ್ಳೂರು, ರವೀಂದ್ರ ರೈ ಗೋಸಾಡ, ಪಂಚಾಯತ್ ಕಮಿಟಿ ಅಧ್ಯಕ್ಷ ಶಶಿಧರ ಟಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಅಭಿವೃದ್ಧಿ ಹೊಂದಿದ ಕೇರಳವೇ ಸರ್ಕಾರದ ಗುರಿ ಎಂದು ಶಾಸಕ ಸಿಎಚ್ ಕುಂಜಂಬು ಹೇಳಿದರು. ದೇಲಂಪಾಡಿ ಗ್ರಾಮ ಪಂಚಾಯತ್ ವಿಕಸನ ಸದಸ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಳೆದ 4.5 ವರ್ಷಗಳಲ್ಲಿ ದೇಲಂಬಾಡಿ ಗ್ರಾಮ ಪಂಚಾಯಿತಿಗೆ ಶಾಸಕರ ನಿಧಿಯಿಂದ 118 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಕೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಅವುಗಳಲ್ಲಿ ಹೆಚ್ಚಿನವುಗಳು ಪ್ರತ್ಯೇಕ ಪ್ರದೇಶಗಳನ್ನು ಪಟ್ಟಣದೊಂದಿಗೆ ಸಂಪರ್ಕಿಸುವ ರಸ್ತೆಗಳು ಮತ್ತು ಸೇತುವೆಗಳ ನಿರ್ಮಾಣಕ್ಕಾಗಿ ಬಳಸಲಾಗಿದೆ ಎಂದು ಶಾಸಕ ಸಿಎಚ್ ಕುಂಜಂಬು ಹೇಳಿದರು. ഒരു 50 കൊല്ലത്തേക്കപ്പുറം നമ്മുടെ കേരളത്തിനെ കാണണം. ഇന്നേക്കാണ് ഒപ്പിക്കലല്ല. ഒരു 50 കൊല്ലം അപ്പുറം കണ്ടിട്ട് കേരളം ഒരു വികസിത സമൂഹമായി മാറണം. അതിനെന്ത് വേണം? നമ്മുടെ സ്കൂളുകളിൽ മാറ്റം വേണം, ആശുപത്രികളിൽ മാറ്റം വേണം, നമ്മുടെ റോഡുകളും പാലങ്ങളും മെച്ചപ്പെട്ടതാകണം, ആളുകൾക്ക് സുഖമായി സഞ്ചരിക്കാൻ കഴിയണം. ഇതാണ് പ്രധാനമായും വേണ്ടത്. അതിനുവേണ്ടി കുറച്ച് പണം വേണം. ഈ പണം എങ്ങനെ ഉണ്ടാക്കാമെന്നത് സംബന്ധിച്ച് കേരള അസംബ്ലിയിൽ ഒരു നിയമം പാസാക്കി. ആ നിയമത്തിൻ്റെ പേരാണ് കിഫ്ബി. 50,000 ലക്ഷ്യമിട്ട് 90,000 കോടി കിട്ടി.
ഈ 90,000 കോടി രൂപയാണ് കഴിഞ്ഞ 10 വർഷം കൊണ്ട് കേരളത്തിന്റെ അടിസ്ഥാന സൗകര്യ വികസനത്തിന് വേണ്ടി മാറ്റിവെച്ചത്. ದೇಲಂಬಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎ.ಪಿ. ಉಷಾ ಅಧ್ಯಕ್ಷತೆ ವಹಿಸಿದರು. ದೇಲಂಬಾಡಿ ಗ್ರಾಮ ಪಂಚಾಯತ್ ಕಲ್ಯಾಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ. ಸುರೇಂದ್ರನ್ ವರದಿ ಮಂಡಿಸಿದರು. ಅಭಿವೃದ್ಧಿ ವ್ಯವಹಾರಗಳ ಸಮಿತಿ ಅಧ್ಯಕ್ಷೆ ಪ್ರಿಯಾ ಹರೀಶ್, ಗ್ರಾಮ ಪಂಚಾಯತ್ ಸದಸ್ಯರಾದ ಕೆ. ಬಿಂದು, ಟಿ.ಎ. ಇಕ್ಬಾಲ್, ವೆಂಕಟರಮಣ, ರಾಧಾಕೃಷ್ಣ, ಸಿ.ಎನ್. ನಿಶಾ, ಯೋಜನಾ ಸಮಿತಿ ಉಪಾಧ್ಯಕ್ಷ ಎ. ಚಂದ್ರಶೇಖರನ್, ಸಿರಿಯಸ್ ಅಧ್ಯಕ್ಷೆ ಬಿ. ಸುಮಾ, ಕಂದಾಯ ಅಧಿಕಾರಿ ಧನಂಜಯನ್, ಕ್ರೀಡಾಪಟು ಜಯಶ್ರೀ, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಸಿ.ಕೆ. ಕುಮಾರನ್ ಮತ್ತು ಎ.ಪಿ. ಕುಶಲನ್ ಮುಂತಾದವರು ಮಾತನಾಡಿದರು. ದೇಲಂಬಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಡಿ.ಎ. ಅಬ್ದುಲ್ಲಾ ಕುಂಜಿ ಸ್ವಾಗತಿಸಿ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಜಯನ್ ಡಿ. ನಾಯರ್ ಧನ್ಯವಾದವಿತ್ತರು. ಅಭಿವೃದ್ಧಿ ಸಭೆಯ ಭಾಗವಾಗಿ ಬಿಡುಗಡೆಯಾದ ಪಂಚಾಯತಿನ 5 ವರ್ಷಗಳ ಅಭಿವೃದ್ಧಿ ಸಾಧನೆಗಳನ್ನು ಒಳಗೊಂಡ ಪುರವಣಿಯನ್ನು ಶಾಸಕ ಸಿ.ಎಚ್. ಕುಂಜಂಬು ಬಿಡುಗಡೆ ಮಾಡಿದರು. ಭುವನೇಶ್ವರದಲ್ಲಿ ನಡೆದ ರಾಷ್ಟ್ರೀಯ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ 3000 ಮೀಟರ್ ಓಟದಲ್ಲಿ ಕೇರಳವನ್ನು ಪ್ರತಿನಿಧಿಸಿದ ಜಯಶ್ರೀ ಅವರನ್ನು ಶಾಸಕರು ಸನ್ಮಾನಿಸಿದರು. ಪಂಚಾಯತ್ ಪಾಲಿಯೇಟಿವ್ ಚಟುವಟಿಕೆಗಳ ಭಾಗವಾಗಿ ವಯೋಸ್ನೇಹಿ ಯೋಜನೆಯ ಮೂಲಕ ಹಾಸಿಗೆ ಹಿಡಿದ ಜನರಿಗೆ ಉಪಕರಣಗಳನ್ನು ವಿತರಿಸಲಾಯಿತು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಪಂಚಾಯತಿನ ಹೊಸ ವಿಶಿಷ್ಟ ಯೋಜನೆಯಾದ ಜ್ಯೋತಿರ್ಗಮಯವನ್ನು ಉದ್ಘಾಟಿಸಿದರು. ಗ್ರಾಮ ಪಂಚಾಯತಿನ 5 ವರ್ಷಗಳ ಅಭಿವೃದ್ಧಿ ಚಟುವಟಿಕೆಗಳ ನೇರ ಸಾಕ್ಷಿಗಾಗಿ ಛಾಯಾಚಿತ್ರವನ್ನು ಪ್ರದರ್ಶಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನ್ಯಾಷನಲಿಸ್ಟ್ ಮೈನಾರಿಟೀಸ್ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಪ್ಯಾಲೆಸ್ಟೈನ್ ಐಕ್ಯಮತ್ಯ ಸಭೆ ಹಾಗೂ ರಾಜಕೀಯ ವಿಶದೀಕರಣ ಸಭೆ ಆಯೋಜಿಸಲಾಯಿತು. ಎನ್ಸಿಪಿಎಸ್ ಕೋಝಿಕೋಡ್ ಜಿಲ್ಲಾಧ್ಯಕ್ಷ ಮುಹಮ್ಮದ್ ಉದ್ಘಾಟಿಸಿದರು. ನ್ಯಾಷನಲಿಸ್ಟ್ ಮೈನಾರಿಟೀಸ್ ಕಾಂಗ್ರೆಸ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಪ್ಯಾಲೆಸ್ಟೈನ್ ಐಕ್ಯಮತ್ಯ ಸಭೆ ಹಾಗೂ ರಾಜಕೀಯ ವಿಶದೀಕರಣ ಸಭೆ ಆಯೋಜಿಸಲಾಯಿತು. ಎಲ್ಡಿಎಫ್ ಕೋಝಿಕೋಡ್ ಜಿಲ್ಲಾ ಕೋಆರ್ಡಿನೇಟರ್ ಹಾಗೂ ಎನ್ಸಿಪಿಎಸ್ ಕೋಝಿಕೋಡ್ ಜಿಲ್ಲಾಧ್ಯಕ್ಷ ಮುಕ್ಕಂ ಮೊಹಮ್ಮದ್ ಉದ್ಘಾಟಿಸಿದರು. ಎನ್ಸಿಪಿಎಸ್ನ ಪ್ರಗತಿಯು ಎಡಪಕ್ಷದ ಚಳವಳಿಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ലോകത്തുണ്ടാകുന്ന എല്ലാ പാർശ്വവൽക്കരിക്കപ്പെട്ട ജനതയ്ക്ക് വേണ്ടിയും ഇടതുപക്ഷ പ്രസ്ഥാനവും നമ്മുടെ പാർട്ടിയും നിരന്തരമായി പിന്തുണ പ്രഖ്യാപിക്കപ്പെട്ടിട്ടുണ്ട്. സദ്ദാം ഹുസൈൻ അമേരിക്കൻ സാമ്രാജ്യത്വം അതിക്രൂരമായി കൊല ചെയ്യപ്പെട്ടപ്പോൾ, തൂക്കിലേറ്റിയപ്പോൾ ഇടതുപക്ഷ രാഷ്ട്രീയ പ്രസ്ഥാനം കേരളത്തിൻ്റെ തെരുവോരങ്ങളിൽ അതിശക്തമായ പ്രതിഷേധം രേഖപ്പെടുത്തിയിട്ടുണ്ട്. ഇസ്രായേലും പാലസ്തീനും തമ്മിൽ യുദ്ധമാണ് എന്നാരും ധരിക്കേണ്ടതില്ല. അത് യുദ്ധമായിരുന്നില്ല, ക്രൂരമായൊരു വംശഹത്യയായിരുന്നു. എനിക്ക് നിങ്ങൾക്കെല്ലാവർക്കും അറിയാം. മനുഷ്യൻ്റെ മനസ്സാക്ഷി അനുഭവിച്ചിട്ടില്ലാത്ത ആർക്കും തന്നെ അത് കാണാനും ആ വാർത്തകൾ വായിക്കാനും നമുക്ക് സാധിച്ചിരുന്നില്ല. 21,000-ഓളം വരുന്ന പിഞ്ചോമന മക്കളെയാണ് ഇസ്രായേൽ ഭരണകൂടം ക്രൂരമായി കൊല ചെയ്യപ്പെട്ടിട്ടുള്ളത്. ಎಲ್ಡಿಎಫ್ ಜಿಲ್ಲಾ ಕನ್ವೀನರ್ ಸತೀಶ್ ಚಂದ್ರನ್ ಮುಖ್ಯ ಭಾಷಣ ಮಾಡಿದರು. ಎನ್ಸಿಪಿಎಸ್ ಕಾಸರಗೋಡು ಜಿಲ್ಲಾಧ್ಯಕ್ಷ ಕರೀಂ ಚಂದೇರ ಅಧ್ಯಕ್ಷತೆ ವಹಿಸಿದರು. ನ್ಯಾಷನಲಿಸ್ಟ್ ಮೈನಾರಿಟೀಸ್ ಕಾಂಗ್ರೆಸ್ ಕಣ್ಣೂರು ಜಿಲ್ಲಾಧ್ಯಕ್ಷ ಮುಸ್ತಫಾ ತಲೆಶೇರಿ, ಸಿಪಿಎಂ ಮುಖಂಡ ಹನೀಫ್ ಪಾಂದಲಂ, ಐಎನ್ಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಜೀಜ್ ಕಡಪುರಂ, ಕಾಂಗ್ರೆಸ್ ಮುಖಂಡ ಅಸೈನಾರ್ ನುಲಿಪಾಡಿ, ಜೆಡಿಎಸ್ ಮುಖಂಡ ಆಸಿಸ್ ಚೌಕಿ, ಎನ್ಸಿಪಿಎಸ್ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷ ರಾಜು ಕೋಯನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುಬೈರ್ ಪಡ್ಪೂದ್, ಸಿದ್ದಿಕ್ ಕೈಕಂಬ, ಎವಿ ಅಶೋಕನ್, ಮಂಜೇಶ್ವರ ಬ್ಲಾಕ್ ಅಧ್ಯಕ್ಷ ಮೊಹಮ್ಮದ್ ಕೈಕಂಬ, ಕಾಸರಗೋಡು ಬ್ಲಾಕ್ ಅಧ್ಯಕ್ಷ ಸಮೀರ್ ಅಣಂಗೂರು, ಉದುಮಾ ಬ್ಲಾಕ್ ಅಧ್ಯಕ್ಷ ನಾಸರ್ ಪಳ್ಳಂ, ಕಾഞ്ഞങ്ങാട് ಬ್ಲಾಕ್ ಅಧ್ಯಕ್ಷ ರಾಹುಲ್ ನೀಲಂಗರ, ತೃಕ್ಕರಿಪುರ ಬ್ಲಾಕ್ ಅಧ್ಯಕ್ಷ ಹ್ಯಾರಿಸ್, ಎನ್ಎಂಸಿ ಜಿಲ್ಲಾಧ್ಯಕ್ಷೆ ಖದೀಜಾ ಮುಗ್ರಾಲ್, ಎನ್ವೈಸಿ ಜಿಲ್ಲಾಧ್ಯಕ್ಷ ಲೀಜು ಸೆಬಾಸ್ಟಿಯನ್, ಟಿವಿ ಕೃಷ್ಣನ್ ಮೊದಲಾದವರು ಮಾತನಾಡಿದರು. ನ್ಯಾಷನಲಿಸ್ಟ್ ಮೈನಾರಿಟೀಸ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಮೀದ್ ಚೇರಂಗೈ ಸ್ವಾಗತಿಸಿ, ಎನ್ಸಿಪಿಎಸ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾರಾಯಣನ್ ಮಾಸ್ಟರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾರಥಿ ಸ್ವಸಹಾಯ ಸಂಘದ ಆಶ್ರಯದಲ್ಲಿ 5ನೇ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಯಿತು. ಶ್ರೀ ಕ್ಷೇತ್ರ ಉದ್ಯಾವರ ಮಾಡದ ಪಾತ್ರಿಗಳಾದ ರಾಜ ಬೆಳ್ಚಪಾಡ ಉದ್ಘಾಟಿಸಿದರು. ಸಾರಥಿ ಸ್ವಸಹಾಯ ಸಂಘದ ಆಶ್ರಯದಲ್ಲಿ 5ನೇ ವರ್ಷದ ಕ್ರೀಡಾಕೂಟ ಆಯೋಜಿಸಲಾಯಿತು. ಶ್ರೀ ಕ್ಷೇತ್ರ ಉದ್ಯಾವರ ಮಾಡದ ಪಾತ್ರಿಗಳಾದ ರಾಜ ಬೆಳ್ಚಪಾಡ ಉದ್ಘಾಟಿಸಿದರು. ಸಾರಥಿ ಸಂಘಕ್ಕೆ ಉನ್ನತ ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವ ಸದಾವಕಾಶ ಒದಗಿ ಬರಲಿ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮಂಗಳೂರು ಕಾಸರಗೋಡು ಸಾರಥಿ ರೂಪದಲ್ಲಿ ವಾಹನವನ್ನು ಚಲಾಯಿಸುತ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ 10 ತಾಯಿಯ ಮಕ್ಕಳು, 1 ತಾಯಿಯ ಮಕ್ಕಳಾಗಿದ್ರೂ ಇಡೀ ಒಂದು ಸುಂದರವಾದ ಆ ಒಂದು ದಿನದ ಸವಿ ನೆನಪಿಗಾಗಿ ಕೆಲವು ಜನರ ಒಂದು ಉನ್ನತ ಮನಸ್ಸು, ವಿಶಾಲವಾದ ಹೃದಯವಂತಿಕೆಯಿಂದ ಈ ಒಂದು ಸಂಘಟನೆ ಬಲಿಷ್ಠವಾಗಲು ಕಾರಣ ಆಗಿದೆ. ಪ್ರಥಮಕ್ಕೆ ಅದಕ್ಕೆ ನಾನು ಅಭಿನಂದಿಸ್ತಾ ಇದ್ದೇನೆ. ನಿಜವಾಗಿ ಇದಕ್ಕೆ ವಿಕಾಸ್ ಶೆಟ್ಟಿ, ಪುರುಷೋತ್ತಮಣ್ಣ, ರಮೇಶ್ ಶೆಟ್ಟಿ, ಪುರಂದರಣ್ಣ, ನಮ್ಮ ಆಳ್ವಾರು, ತುಂಬ ಜನ ಇದ್ದಾರೆ. ನನಗೆ ಹೆಸರೀಗ ನೆನಪಾಗ್ತಾ ಇಲ್ಲ.
ಮನಸ್ಸಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ. ಆದರೆ ಇಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅದೆಷ್ಟೋ 4 ವರ್ಷದಿಂದ ಸತತವಾದ ಒಂದು ಒಳ್ಳೆ ಕಾರ್ಯಗಳನ್ನೆಲ್ಲ ಮಾಡುತ್ತಾ ಇಲ್ಲಿವರೆಗೆ ಸಾಗಿದೆ ಈ ಸಂಸ್ಥೆ. ಕಳೆದ 4ನೇ ವರ್ಷದ ಅವಧಿಯಲ್ಲಿ ನನಗೆ ಸಹ ಇದರಲ್ಲೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಎಲ್ಲರಿಗೂ ಮಗದೊಮ್ಮೆ ಅಭಿನಂದಿಸುತ್ತಾ, ಮುಖ್ಯ ಅತಿಥಿಗಳಾಗಿ ವಾಗ್ಮಿ, ಧಾರ್ಮಿಕ ಮುಂದಾಳು ಗೋಪಾಲಕೃಷ್ಣ ಕುಲಾಲ್ ವಾಂತಿಚಾಲು ಉಪಸ್ಥಿತರಿದ್ದು ವಿಜಯಿ ತಂಡಗಳಿಗೆ ಬಹುಮಾನ ವಿತರಿಸಿದರು. ಸಂಜೀವರೇ ಕುಂಜತೂರು ಸಂಘದ ಗೌರವ ಅಧ್ಯಕ್ಷರಾದ ವಿಕಾಸ್ ಶೆಟ್ಟಿ ಬೆಂಗಳೂರು, ರಮೇಶ್ ಶೆಟ್ಟಿ ಬೈಲೂರು, ನಾರಾಯಣ ಬೆಹರಿನ್, ಪುರಂದರರೈ ಮಡಿಕೇರಿ, ಹರೀಶ್ ದುಬೈ, ಪ್ರವೀಣ್ ಕೋಟೆಕಣಿ, ಅಮನ್ ನಾರಾಯಣ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕುಮಾರ್ ಕಿದೂರು, ಸುರೇಶ್ ರೈ ಕೂಡ್ಲು, ಗೋಪಾಲ ಬಾಲಡ್ಕ, ಸಂತೋಷ್ ಸಿದ್ದಿಬೈಲು, ವಿನೋದ್ ಸೋಂಕಾಲ್, ಕೃಷ್ಣ ಪರಕಿಲ ಮೊದಲಾದವರು ಶುಭ ಹಾರೈಸಿದರು. ಕ್ರೀಡಾಕೂಟಕ್ಕೆ ಬೇಕಾಗುವ ಎಲ್ಲ ಟ್ರೋಫಿಗಳನ್ನು ನವೀನ್ ಶೆಟ್ಟಿ ಸೂರಂಬೈಲ್ ಕೊಡುಗೆಯಾಗಿ ನೀಡಿದರು. ಕ್ರೀಡಾಕೂಟ ಸಮಿತಿ ಪ್ರಧಾನ ಸಂಚಾಲಕ ಪುರುಷೋತ್ತಮ ಕಾಸರಗೋಡು ಅಧ್ಯಕ್ಷತೆ ವಹಿಸಿದರು. ಕ್ರೀಡಾಕೂಟ ಸಮಿತಿಯ ಸಂಚಾಲಕ ಭಾಸ್ಕರ ಬೀರಿ ಸ್ವಾಗತಿಸಿ ಸಂಘದ ಕೋಶಾಧಿಕಾರಿ ದಿನೇಶ್ ಅನುರಾಧ ಧನ್ಯವಾದವಿತ್ತರು. ಸಂಘದ ಕಾರ್ಯದರ್ಶಿ ರತ್ನಾಕರ ಆಳ್ವ ಪುಂಡೂರು ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ಸರ್ಕಾರ ಹಾಗೂ ದೇವಸ್ವ ಮಂಡಳಿ ನೇತೃತ್ವದಲ್ಲಿ ಶಬರಿಮಲೆ ಹಾಗೂ ಇತರ ದೇವಸ್ಥಾನಗಳಲ್ಲಿ ನಡೆಯುತ್ತಿರುವ ಲೂಟಿಯ ವಿರುದ್ಧ ಮಲಬಾರ್ ದೇವಸ್ವಂ ಎಂಪ್ಲಾಯೀಸ್ ಸಂಘ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಧರಣಿ ನಡೆಸಲಾಯಿತು. ಬಿಎಂಎಸ್ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಪಿ ಮುರಳೀಧರನ್ ಉದ್ಘಾಟಿಸಿದರು. ಕೇರಳ ಸರ್ಕಾರ ಮತ್ತು ದೇವಸ್ವಂ ಮಂಡಳಿ ನೇತೃತ್ವದಲ್ಲಿ ಶಬರಿಮಲೆ ಹಾಗೂ ಇತರ ದೇವಸ್ಥಾನಗಳಲ್ಲಿ ನಡೆಯುತ್ತಿರುವ ಲೂಟಿಯ ವಿರುದ್ಧ ಮಲಬಾರ್ ದೇವಸ್ವಂ ಎಂಪ್ಲಾಯೀಸ್ ಸಂಘ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಧರಣಿ ನಡೆಸಿತು. ಭಾರತೀಯ ಮಜ್ದೂರ್ സംഘ ರಾಜ್ಯ ಉಪಾಧ್ಯಕ್ಷ അഡ്വക്കേറ്റ് പി മുരളീധരൻ ഉദ്ഘാಟಿಸಿದರು. ഒരു ഭക്തജനങ്ങളുടെ കണ്ണിൽ പൊടിയിടുന്നതിന് വേണ്ടിയിട്ടുള്ള ഒരു ആഗോള സംഗമം നടത്തിയിട്ടുണ്ട്. യഥാർത്ഥത്തിൽ അവർ ചെയ്യുവാൻ ശ്രമിച്ചത് എന്താണെന്ന് നമുക്ക് എല്ലാവർക്കും അറിയാവുന്നതാണ്. സ്വർണ്ണ കൊള്ളയാണ് നടത്തിയത്. 1999 മുതൽ കഴിഞ്ഞ 20 വർഷമായിട്ട് സ്വർണം പൂർണ്ണമായിട്ടും കൊള്ളയടിക്കാനുള്ള തന്ത്രങ്ങളാണ് പ്രത്യേകിച്ചും ഇടതുപക്ഷം എന്ന് പറയുന്ന CPM-കാർ. ഞാൻ CPM-കാർ എന്ന് പറയുവാൻ കാരണം എന്താണ്? നേരത്തെ നമ്മുടെ അധ്യക്ഷൻ പറഞ്ഞുവല്ലോ, ഈ ഭരിക്കുന്നവരെ ജീവനക്കാരല്ല, ഭരിക്കുന്നത് ബോർഡാണ് നിൽക്കുന്നത്. ഓരോ ക്ഷേത്രത്തിന്റെയും ബോർഡിലെ വരുന്ന അംഗങ്ങളെയൊക്കെ തന്നെ തിരികെ കയറ്റുകയാണ്. ಮಲಬಾರ್ ದೇವಸ್ವಂ ಎಂಪ್ಲಾಯೀಸ್ ಸಂಘದ ಜಿಲ್ಲಾ ಅಧ್ಯಕ್ಷ ಮಧು ಕೆ ಕಿಯೂರು ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಜೊತೆ ಕಾರ್ಯದರ್ಶಿಗಳಾದ ಪಿ ದಿನೇಶ್ ಬಂಬ್ರಾಣ, ಹರೀಶ್ ಕುದುರೆಪಾಡಿ, ಕಾಸರಗೋಡು ಪ್ರಾದೇಶಿಕ ಕಾರ್ಯದರ್ಶಿ ಬಾಬುಮೋಹನ್ ಕೆ ಚೆಂಗಳ, ಉದುಮಾ ಪ್ರಾದೇಶಿಕ ಕಾರ್ಯದರ್ಶಿ ಭಾಸ್ಕರನ್ ಪೊಯ್ನಾಚಿ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಲಬಾರ್ ದೇವಸ್ವಂ ಎಂಪ್ಲಾಯೀಸ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಗುರುದಾಸ್ ಮಧೂರು ಸ್ವಾಗತಿಸಿ, ಕೃಷ್ಣ ಕಾರಂತ ಕೊಳಿಯೂರು ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಪುಷ್ಪರಾಜ್ ಕೊರಕ್ಕೋಡು, ರವಿ ಎಂಕೆ ಕೊಳಿಯೂರು, ರಾಜನ್ ಮಾರರ್ ಚಿರುಬತ್ತೂರು, ಓಮನ್ ಕಿಯೂರು, ರಮೇಶ್ ಮಧೂರು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರಮುಖ ಐಟಿ ಶಿಕ್ಷಣ ಸಂಸ್ಥೆಯಾದ ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ ಕಾಸರಗೋಡು ಆಶ್ರಯದಲ್ಲಿ ಉಚಿತ ಉದ್ಯೋಗ ಮೇಳ ಆಯೋಜಿಸಲಾಯಿತು. ಶಾಸಕ ಎನ್.ಎನ್. ನೆಲ್ಲಿಕುನ್ನು ಉದ್ಘಾಟಿಸಿದರು. ಪ್ರಮುಖ ಐಟಿ ಶಿಕ್ಷಣ ಸಂಸ್ಥೆ ಜಿಟೆಕ್ ಕಂಪ್ಯೂಟರ್ ಎಜುಕೇಷನ್ ಕಾಸರಗೋಡು ಉಚಿತ ಉದ್ಯೋಗ ಮೇಳವನ್ನು ಆಯೋಜಿಸಿತು. ಶಾಸಕ ಎನ್.ಎನ್. ನೆಲ್ಲಿಕುನ್ನು ಉದ್ಯೋಗ ಮೇಳವನ್ನು ಉದ್ಘಾಟಿಸಿದರು. ജിടെക് കമ്പ്യൂട്ടർ എഡ്യൂക്കേഷനാണ് ഇത് സംഘടിപ്പിച്ചിട്ടുള്ളത്. 500ഓളം ഉദ്യോഗാർത്ഥികളും പങ്കെടുക്കുന്നുണ്ട്. അപ്പോൾ 22 കമ്പനികൾ അവർക്കാവശ്യമായ സ്റ്റാഫിനെ, വിദഗ്ധരെ ഇൻ്റർവ്യൂ ചെയ്ത് ഈ 500 ആളുകളിൽ നിന്ന് തിരഞ്ഞെടുക്കും. അപ്പോൾ നമ്മൾ മനസ്സിലാക്കേണ്ട ഒരു കാര്യം, ഇന്നത്തെ ഈ ജോബ് ഫെയറിലൂടെ നിരവധി കുടുംബങ്ങൾ രക്ഷപ്പെടാൻ പോവുകയാണ്. നിരവധി കുടുംബങ്ങളിലെ അടുക്കളയിൽ പുക ഉയരാൻ പോകുന്ന, നമുക്കെല്ലാവരെയും സന്തോഷിപ്പിക്കുന്ന ഒരു സാഹചര്യം ഈ ജോബ് ഫെയറിലൂടെ ഉണ്ടാകുന്നു എന്നത് തീർച്ചയായും നമ്മെ വളരെ ആഹ്ലാദിപ്പിക്കുന്ന ഒരു കാര്യമാണ്. ಜಿಟೆಕ್ ಕಾಸರಗೋಡು ಮ್ಯಾನೇಜಿಂಗ್ ಡೈರೆಕ್ಟರ್ KVK ರಾಮ್ ಅಧ್ಯಕ್ಷತೆ ವಹಿಸಿದರು. ಜಿಟೆಕ್ ಕಾಸರಗೋಡು ಕೇಂದ್ರದ ವ್ಯವಸ್ಥಾಪಕಿ ಶ್ರೀಜಾ ಸ್ವಾಗತಿಸಿದರು. ಜಿಟೆಕ್ ಕಾಸರಗೋಡು ಕೇಂದ್ರದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ 22 ಕಂಪನಿಗಳು ಭಾಗವಹಿಸಿದ್ದವು. ಕಂಪನಿಗಳು 500ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳಿಗೆ ಸಂದರ್ಶನ ನಡೆಸಿದವು. ಸುಮಾರು 450 ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದರು.
ಜಿಟೆಕ್ ಆಡಳಿತ ಕಚೇರಿ, ಕ್ಯಾಲಿಕಟ್ ಉದ್ಯೋಗ ಸಂಯೋಜಕ ನಾಸಿಫ್, ಕಣ್ಣೂರು ಕಾಸರಗೋಡು ಜಿಲ್ಲಾ ಕೇಂದ್ರದ ಬೆಂಬಲ ಕಚೇರಿ ವ್ಯವಸ್ಥಾಪಕ ದೀಪಕ್ ದೇವದಾಸ್, ವಿವಿಧ ಕೇಂದ್ರಗಳ ನಿರ್ದೇಶಕರಾದ ಪ್ರಜಿನ್, ನೌಶಾದ್, ಅನೂಪ್, ನಿಶಾಂತ್ ಮುಂತಾದವರು ಉದ್ಯೋಗ ಮೇಳದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಹುದ್ದೆಗಳಿಗೆ ಕಂಪನಿಗಳು ನೇರವಾಗಿ 42 ಅಭ್ಯರ್ಥಿಗಳನ್ನು ನೇಮಿಸಿಕೊಂಡವು. ಮುಂದಿನ ಆಯ್ಕೆ ಸಂದರ್ಶನಕ್ಕೆ 191 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದಿಯಡ್ಕ ಚಿನ್ಮಯ ವಿದ್ಯಾಲಯದಲ್ಲಿ ವಾರ್ಷಿಕ ಕ್ರೀಡೋತ್ಸವ ಜರುಗಿತು. ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುಕುಮಾರನ್ ಮುಖ್ಯ ಅತಿಥಿಯಾಗಿ ಶುಭ ಹಾರೈಸಿದರು. ಬದಿಯಡ್ಕ ಚಿನ್ಮಯ ವಿದ್ಯಾಲಯದಲ್ಲಿ ವಾರ್ಷಿಕ ಕ್ರೀಡೋತ್ಸವ ಜರುಗಿತು. ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವು ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ ತುಂಬುವಲ್ಲಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುಕುಮಾರನ್ ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ವಿದ್ಯಾರ್ಥಿಗಳು ಬಹಳ ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಮಾನಸ ಹಾಗೂ ದೈಹಿಕ ಶಿಕ್ಷಕಿ ಸೌಮ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕ್ರೀಡಾಕೂಟಕ್ಕೆ ನೇತೃತ್ವ ವಹಿಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು, ಶಿಕ್ಷಕೇತರ ವೃಂದದವರು, ಎತ್ತವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿದ ಅಶೋಕ ಜನಮನ 2025 ಸಮಾವೇಶದಲ್ಲಿ 13 ಮಹಿಳೆಯರು ಅಸ್ವಸ್ಥಗೊಂಡ ಘಟನೆ ಕಳೆದ ದಿನ ನಡೆಯಿತು. ಅಸ್ವಸ್ಥರನ್ನು ಸರಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿದ ಅಶೋಕ ಜನಮನ 2025 ಸಮಾವೇಶದಲ್ಲಿ 13 ಮಹಿಳೆಯರು ಅಸ್ವಸ್ಥಗೊಂಡ ಘಟನೆ ಕಳೆದ ದಿನ ನಡೆಯಿತು. ಅಸ್ವಸ್ಥರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಕೊಂಬೆಟ್ಟು ಮೈದಾನದಲ್ಲಿ ಕಳೆದ ದಿನ ಶಾಸಕ ಅಶೋಕ್ ರೈ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಘಟನೆ ಸಂಭವಿಸಿದೆ. ಸಿಎಂ ಭಾಗವಹಿಸಿದ ಸಮಾವೇಶದಲ್ಲಿ ಭಾರೀ ಸಂಖ್ಯೆಯ ಜನ ಸೇರಿದ್ದರು. ಸಿಎಂ ಭಾಷಣ ಮಾಡಿ 3:45ಕ್ಕೆ ನಿರ್ಗಮಿಸಿದ ಬಳಿಕ ಊಟ ಮತ್ತು ಉಡುಗೊರೆಯನ್ನು ಕೌಂಟರಲ್ಲಿ ನೀಡಲಾಯಿತು. ಮಹಿಳೆಯರಿಗೆ ದೇಹ ನಿರ್ಜಲೀಕರಣಗೊಂಡ ಕಾರಣ 13 ಮಂದಿ ಅಸ್ವಸ್ಥಗೊಂಡರು. ಪೊಲೀಸರು ಹಾಗೂ ಸ್ವಯಂ ಸೇವಕರು ಇವರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ಪುತ್ತೂರು ತಾಲೂಕು ಆಸ್ಪತ್ರೆಯ ಪ್ರಭಾರ ವೈದ್ಯಾಧಿಕಾರಿ ಡಾಕ್ಟರ್ ಯದುರಾಜ್ ಮಾತನಾಡಿ, ನಿರ್ಜಲೀಕರಣದಿಂದ 13 ಜನರು ಅಸ್ವಸ್ಥಗೊಂಡಿದ್ದರು. ಊಟ ತಡವಾಗಿದ್ದು ಸುದೀರ್ಘ ಕಾಲ ನಿಂತಿದ್ದರಿಂದ ನಿತ್ರಾಣಗೊಂಡಿದ್ದು ಇದಕ್ಕೆ ಕಾರಣ. ಅವರೆಲ್ಲ ಚೇತರಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಮಂಗಳೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಲಂಕಾರ ದೀಪ ಅಳವಡಿಸುತ್ತಿದ್ದಾಗ ವಿದ್ಯುತ್ ಆಘಾತ, ಪುತ್ತಿಗೆ ನಿವಾಸಿ ಯುವಕ ಮೃತ್ಯು. ಲೀಗ್ ನಡೆಸಿದ ಮತ ವಿನಿಮಯದ ವಿರುದ್ಧ ಧರಣಿ, ಎಸ್ಡಿಪಿಐ ಆಶ್ರಯದಲ್ಲಿ. ಕುಮಟಾಜೆಯಲ್ಲಿ ಬಿಜೆಪಿ ಪ್ರವರ್ತಕರ ಬೃಹತ್ ಸಂಗಮ, ಸಿಕೆ ಪದ್ಮನಾಭನ್ ಅವರಿಂದ ಉದ್ಘಾಟನೆ. ಅಭಿವೃದ್ಧಿ ಹೊಂದಿದ ಕೇರಳವೇ ಸರ್ಕಾರದ ಗುರಿ, ಶಾಸಕ ಸಿಎಚ್ ಕುಂಜಂಬು ಹೇಳಿಕೆ. ಪ್ಯಾಲೆಸ್ಟೈನ್ ಐಕ್ಯಮತ ಸಭೆ ಆಯೋಜನೆ, ಎನ್ಎಂಸಿ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.